ವೆರಿ ಬ್ಯಾಡ್ ಶಿವು. ಕೋಟ್ಯಾಧೀಶ್ವರನ್ ಅಳಿಯನಾಗ್ತಾ ಇರೋ ನೀನು ಇನ್ನು ಈ ಡಬ್ಬಾ ಟ್ಯಾಕ್ಸಿನ ಓಡಿಸ್ತಾ ಇದೆಯಲ್ಲ. ಕ್ರೇಜಿ. ಅಲ್ಲೇ ಇರೋದು ವಿಷಯ. ಅವ್ರ ಕೋಟಿಗೆ ಎಷ್ಟು ಬೆಲೆ ಇರುತ್ತೋ ನಮ್ ಶ್ರಮದ ಬೇವರಿಗೆ ಅದಕ್ಕಿಂತ 10 ಬೆಲೆ ಜಾಸ್ತಿ ಇರುತ್ತೆ. ಯಾವನೋ ಮೋಡದ ಮಳೆ ನಂಬ್ಕೊಂಡು ಕೈನಲ್ಲಿರೋ ಮಡಕೆ ನೀರ ಚೆಲ್ದಂತೆ. ಅಂತ ಮುಟ್ಟಾಳ ನಾನಲ್ಲ, ಕಾಯಕವೇ ಕೈಲಾಸ. ಈ ಟ್ಯಾಕ್ಸಿನೇ ನನ್ನ ಉಸಿರು. ಕರೆಕ್ಟ್ ಶಿವು. ನನ್ನ ಆಸ್ತಿ ಅಂತಸ್ತಿಗೆ ಇಷ್ಟಪಟ್ಟು ನೀನ್ ನನ್ನ ಲವ್ ಮಾಡ್ಲಿಲ್ಲ ಅಂತಾನೆ ನಾನ್ ನಿನ್ನ ಇಷ್ಟಪಟ್ಟಿದ್ದು, ನನ್ನ ಮನಸ್ಸಲ್ಲಿ ಕೊಟ್ಟಿದ್ದು. ಸಾಹುಕಾರ ಅನ್ನಪೂರ್ಣೇಶ್ವರಿ ಮಗಳು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಟ್ಯಾಕ್ಸಿ ಡ್ರೈವರ್ ಹೆಂಡತಿ ಅನ್ನಿಸ್ಕೊಳ್ಳೋದೆ ನನ್ ತುಂಬಾ ಸೂಪರ್. ಕಾಲೇಜ್ಗೆ ಹೋಗ್ಲಿಲ್ವಾ? ಅಯ್ಯೋ, ಭಾನುವಾರ ಕಾಲೇಜ್ ಇರೋದಿಲ್ಲ ಅಂತ ಹಾಲು ಕುಡಿಯೋ ಮಕ್ಕಳಿಗೂ ಗೊತ್ತು. ಇವ್ರು ಹಾಲು ಕುಡಿಯಲ್ವಲ್ಲ. ಅದ್ ಸರಿ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಗೊತ್ತಾ? ಯಾಕೆ ಬಂದಿದ್ಯಾ? ನಿನ್ ಕೈಯಿಂದನೇ ಡ್ರೈವಿಂಗ್ ಕಲಿಯೋಣ ಅಂತ. ನನಗೆ ಸುಳ್ಳು ಹೇಳ್ತೀಯಾ? ನಿನ್ ಡ್ರೈವಿಂಗ್ ಬರಲ್ವಾ? ಬರುತ್ತೆ. ಕುದುರೆ ಗಾಡಿ, ಎತ್ತಿನ ಗಾಡಿ ಎಲ್ಲ ಚೆನ್ನಾಗಿ ಓಡಿಸ್ತೀನಿ. ನಿನ್ನನ್ನು ಚೆನ್ನಾಗಿ ಓಡಿಸ್ತೀನಿ. ಅದಕ್ಕಂತ ರಸ್ತೆ ದೊಡ್ಡ ಬೋರ್ಡ್ ಹಾಕೊಂಡು ಡ್ರೈವಿಂಗ್ ಸ್ಕೂಲ್ ಅಂತ ಓಪನ್ ಮಾಡಿದ್ದಾರೆ, ಅಲ್ಲೇ ಹೋಗಿ ಕಲ್ತ್ಕೋ. ಅಯ್ಯೋ, ನಾನು ನಿನ್ ಬುಡ್ಬಿ. ಯಾವನ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಮೈ ಮೇಲೆ ಎಲ್ಲೆಲ್ಲೋ ಕೈ ಹಾಕ್ತಾನೆ, ಬಾಡಿ ಟಚ್ ಮಾಡ್ತಾನೆ. ಇದೆಲ್ಲ ನಿನಗಿಷ್ಟನಾ? ಅಯ್ಯೋ ಬೇಡ ಶಿವು. ನಮ್ಮ ಪ್ರಾಪರ್ಟಿನ ಇನ್ನೊಬ್ರು ಕೈ ಕೊಟ್ಟು ನಾವು ಕೈ ಬೆರಳನ್ನ ಚೀಪು ಅಂತ ಚೀಪ್ ಕೆಲಸ ಬೇಡವೇ ಬೇಡ. ನೀನ್ ಮೊದಲು ಶುರು ಮಾಡ್ಕೋ, ನಾನು ಬೋರ್ಡ್ ಅಂಟಿಸ್ತೀನಿ. ಥ್ಯಾಂಕ್ యూ. కమ్ ఆన్. ఏడుకొండలవాడ, ఈ ప్రపంచంలో ఎక్కడ పోయినా నీ నామం ఎంత ఫేమసో, కొత్తగా బండి నేర్చుకున్న వాడికి ఈ ఎల్బడంతే ఫేమస్. ನನ್ನ ಡ್ಯೂಟಿ ಮೊದಲನೇ ಕಾಪಾಡಪ್ಪ. ಕಾರು ಎಲ್ಬೋಡು, ಟಿವಿಎಸ್ ಎಂತದ ಮಾರಾಯ, ಇದು ಎಲ್ಬೋಡೆ. ಸೈಕಲು ಇದು ಎಲ್ಬೋಡೆ, ಇದು ಎಲ್ಬೋಡೆ. ನಂಬರ್ ನೋಟ್ ಮಾಡಿ. ಈ ಆಕ್ಸಿಡೆಂಟ್ ಕೇಸ್ನಲ್ಲಿ ಅಪರಾಧಿ ಶಿವು ತಾನೇ ಆಕ್ಸಿಡೆಂಟ್ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದ ಹಾಗೂ ಕಾಲು ಮುರಿದ ವ್ಯಕ್ತಿಯ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ತಾನೇ ವಹಿಸಿಕೊಳ್ಳುವೆನೆಂದು ಒಪ್ಪಿಕೊಂಡಿರುವುದರಿಂದ ನ್ಯಾಯಾಲಯವು ಅಪರಾಧಿಯನ್ನು ಮನ್ನಿಸಿ ಈತನಿಗೆ 3 ತಿಂಗಳ ಸಾಧಾರಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಯಾಕೆ ಹೇಳ್ತಾ ಇದೀಯ? ನೀನ್ ಈ ಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ ಅಲ್ವಾ ಶಿವು? ನಾನು ಮಾಡಿದ ತಪ್ಪನ್ನ ನಿನ್ ತಲೆ ಮೇಲೆ ಹಾಕೊಂಡು ನನಗಾಗಿ ನೀನ್ ಜೈಲ್ ಶಿಕ್ಷೆ ಅನುಭವಿಸ್ತಾ ಇದೀಯ. ಅಯ್ಯೋ ಹುಚ್ಚಿ, ನಿನಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ. ಪ್ರೇಮದಲ್ಲಿ ತ್ಯಾಗಕ್ಕೊಂದು ದೊಡ್ಡ ಸ್ಥಾನ ಇದೆ. ಅದು ಅಲ್ಲದೆ ನೀವೊಂದು ಹೆಣ್ಣು ಶಿಕ್ಷೆ ಆದ್ರೆ ಅವಳ ಸಮಾಜದ ತಲೆ ಎತ್ಕೊಂಡು ತಿರ್ಗೋಕ್ಕಾಗುತ್ತಾ? ನೀನು ಸುಖದ ಸುಪ್ಪತ್ತಿಗೆ ಬೆಳೆದವಳು. ನೀನು ಜೈಲಿನಲ್ಲಿ ರೀತಿ ಕಷ್ಟಪಡೋದು ನೋಡಿದ್ರೆ ನಾನ್ ಸಂತೋಷವಾಗಿರಕ್ಕಾಗುತ್ತಾ? ಏನು ಯೋಚನೆ ಮಾಡ್ಬೇಡ, 3 ತಿಂಗಳಷ್ಟೇ. ಚಿಟ್ಕೆ ಹೊಡೆದಲ್ಲಿ ಕಳೆದೋಗುತ್ತೆ. ಅದೇ ನನಗೆ ತುಂಬಾ ಸಂಕಟ ಆಗ್ತಾ ಇರೋದು. ಯಾಕೆ 3 ತಿಂಗಳು ನಾನು ಬಿಟ್ಟಿರಕ್ಕಾಗಲ್ವಾ? ಹಾಗಲ್ಲ, ಶಿಕ್ಷೆ ಕೇವಲ 3 ತಿಂಗಳು ಮಾತ್ರನೇ ಆಗಿದೆಯಲ್ಲ ಅಂತ ದುಃಖ. ನಾನು ಮಾಡಿದ ಆಕ್ಸಿಡೆಂಟ್ಗೆ ಅವನ ಪ್ರಾಣನೇ ಹೋಗಿ ನಿನಗೆ ಅಟ್ಲೀಸ್ಟ್ ಜೀವಾವಧಿ ಶಿಕ್ಷೆನಾದ್ರೂ ಸಿಕ್ಕತ್ತೆ ಅಂತ ತುಂಬಾ ಆಸೆ ಆಗಿದ್ದೆ. ಏನ್ ಮಾಡೋದು? ಯು ಆರ್ ವೆರಿ ಲಕ್ಕಿ. ಕೇಸು ಸಿಂಪಲ್ ಆಗಿ ಮುಗ್ದೋಯ್ತು. ಮೋಹಿನಿ? ಎಸ್, ಆಫ್ ಕೋರ್ಸ್, ಮೋಹಿನಿ, ಮಾಯಾ ಮೋಹಿನಿ, ಜಗನ್ ಮೋಹಿನಿ. ಹಾಗಾದ್ರೆ ನಿನಗೆ ಡ್ರೈವಿಂಗ್ ಬರುತ್ತಾ? ಹತ್ತಿರ ಜಂಪರ್ ಮೇ ಬಂಪರ್. ಡ್ರೈವಿಂಗ್ ಬರುತ್ತಾ? ನಿನ್ನ ಡಬ್ಬಾ ಟ್ಯಾಕ್ಸಿ ಏನೋ ಖಂಡಿಸ, ಬೆನ್ಸ್, ಟೊಯೋಟೋ, ಇಂಪೋರ್ಟೆಡ್ ಕಾರ್, ಇಂಡಿಯನ್ ಕಾರ್, ಯಾವುದನ್ನು ಬೇಕಾದ್ರೂ ನೀರು ಕುಡ್ದು ಹಾಗೆ ಓಡಿಸ್ತೀನೋ. ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸು ಇದೆ, ಎಕ್ಸ್ಪರ್ಟ್ ಡ್ರೈವರ್ ಅನ್ನೋ ಮೆರಿಟ್ ಇದೆ. ಆದ್ರೆ ನಿನ್ನ ರಾಂಗ್ ರೂಟ್ ನಲ್ಲಿ ಡ್ರೈವ್ ಮಾಡ್ಬೇಕು ಅಂತಲೇ ಈ ರೀತಿ ಲವ್ ಮಾಡೋ ತರ ಆಕ್ಟ್ ಮಾಡಿದೆ. ಜಸ್ಟ್ ಆಕ್ಟಿಂಗ್, ಅ ಫೈನ್ ಪೀಸ್ ಆಫ್ ಆಕ್ಟಿಂಗ್. ಮೋಹಿನಿ, ಆಫ್ಟರ್ ಆಲ್ ಯು ಆರ್ ಎ ಬ್ಲಡಿ ಟ್ಯಾಕ್ಸಿ ಡ್ರೈವರ್. ನೀನು
ನನ್ನನ್ ಲವ್ ಮಾಡೋದ? ನನ್ನಂತಸ್ತೇನು ನಿನ್ನಂತಸ್ತೇನೋ? ನೀನು 1 ತಿಂಗಳು ಪೂರ್ತಿ ಸಂಪಾದನೆ ಮಾಡೋ ಹಣ ನಾನು 1 ದಿವಸದಲ್ಲಿ ನನ್ ಲಿಪ್ಸ್ಟಿಕ್ ಖರ್ಚು ಮಾಡ್ತೀನೋ? ಏಯ್, ಈ ಟೈಮ್ ಬಾಂಬ್ ಜೊತೆ ಸರ್ಸ ಆಡ್ಬೇಡ. ನೀನ್ ಜೈಲಿಂದ ಬಂದ್ಮೇಲೆ ನಿನ್ನ ಯೋಗ್ಯತೆಗೆ ತಕೊಳ್ಳ ಮದ್ವೆ ಮಾಡ್ಕೋ. ಪಾಪ ಹೋಗ್ಲಿ ಅಂತ 1000ನೋ 2000ನೋ ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ತಿಂದು ನನಗ್ ಕೈ ಮುಗಿರಿ. ಅಂಡರ್ಸ್ಟ್ಯಾಂಡ್? ಮಾತು ಜಾಸ್ತಿ ಆಗ್ತಾ ಇದೆ. ನನ್ನ ಶಿವು ಜೀವನದಲ್ಲಿ ಆಟ ಆಡಿದ್ದು ಅಲ್ದೆ ಅದನ್ನ ಕೊಬ್ಬನಿಂದ ಹೇಳ್ಕೊತಾ ಇದೀಯಾ? ಇವಳು ಹಾಗೆ ಇಟ್ಟ ಹಾವಿನ ಹಾಗೆ. ನಾನ್ ನಿನ್ನ ಕಚ್ಚಿ ನಿನ್ನ ಬದುಕನ ಬುಗುರಿಯಾಗಿ ತಿರುಗಿಸಿ ಚೆಂಡಿನ ಹಾಗೆ ಎಗರಿಸಿ ಬಾಂಬ್ ಹಾಗೆ ಬ್ಲಾಸ್ಟ್ ಮಾಡದೆ ಹೋದ್ರೆ ಇವಳು ಅಂಬಾಪುರದ ಅನ್ನಪೂರ್ಣೇಶ್ವರಿ ಮಗಳು ಮೋಹಿನಿನೇ ಅಲ್ಲ. ಅನ್ನಪೂರ್ಣೇಶ್ವರಿ? ಮಾವ, ಯಾಕೆ ಮಾವ ಹಾಗೆ ನಿಂತ್ಬಿಟ್ರೆ? ಏನಿಲ್ಲಪ್ಪ, ಮನುಷ್ಯನ್ ಬಾಳ್ನಲ್ಲಿ ವಿಧಿ ಯಾವ ರೀತಿ ಆಟ ಆಡುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೆ. ಆ ಹೊತ್ತು ಈ ಹುಡುಗಿ ತಾಯಿಯಿಂದಾಗಿ ನಿನ್ ತಾಯಿ ಜೈಲ್ ಶಿಕ್ಷೆ ಅನುಭವಿಸ್ಬೇಕಾಗಿ ಬಂತು. ಈ ಹೊತ್ತು ಆ ತಾಯಿ ಮಗಳಿಂದಾನೇ ನೀನ್ ಜೈಲ್ ಶಿಕ್ಷೆ ಅನುಭವಿಸ್ಬೇಕಾಗಿ ಬಂದಿದೆ. ಮಾವ, ಏನ್ ಹೇಳ್ತಿದ್ದೀರಾ? ಶಿವು, ಇಷ್ಟು ವರ್ಷ ನನ್ನ ಎದೆನಲ್ಲಿ ಮುಚ್ಚಿಟ್ಕೊಂಡಿದ್ದ ರಹಸ್ಯನ ಇವತ್ತು ನಿನಗೆ ಹೇಳ್ತಾ ಇದ್ದೀನಪ್ಪ. ಅಟ್ಟಹಾಸದಿಂದ ಹೋದ ಆ ಹುಡುಗಿ ಬೇರೆ ಯಾರು ಅಲ್ಲ, ನನ್ನ ಮಗಳೇ, ಅಂಬಾಪುರದ ಅನ್ನಪೂರ್ಣೇಶ್ವರಿನೇ ನನ್ನ ಹೆಂಡತಿ. ನಮ್ಮ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿದ್ದ ಅನ್ನಪೂರ್ಣಳ ರೂಪ ಗುಣ ಕಂಡು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಇಡೀ ಆಸ್ತಿನೆಲ್ಲ ತಾಳಿ ಕಟ್ಟೋದ್ಕಿಂತ ಮುಂಚೆನೆ ನಿನ್ನ ಹೆಸರಿಗೆ ಬರ್ಸ್ಕೊಂಡ್ಬಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹೀಗೆ ಹಸೆಮಣೆ ಮೇಲೆ ಕೂತಿದ್ದ ಅನ್ನಪೂರ್ಣಳ ಕಿವಿಲಿ ವಿಷದ ಗಾಳಿ ಊದಿದ ಅವಳ ಅಣ್ಣ ಗಿರಿಯಪ್ಪ. ನಿನ್ ತಂಗಿನ ನಾನು ಮದ್ವೆನೇ ಮಾಡ್ಕೋತಾ ಇದ್ದೀನಿ, ಆಸ್ತಿ ನನ್ನ ಹೆಸರಲ್ಲಿದ್ರೇನು ಅವಳ ಹೆಸರಲ್ಲಿದ್ರೇನು ಧಾರಾಳವಾಗಿ ಬರ್ಕೊಡ್ತೀನಿ, ಹೋಗು. ನಮ್ಮ ಮದುವೆ ಆದ್ಮೇಲೆ ಗಿರಿಯಪ್ಪ ನನ್ನ ತಂಗಿನ ಮದುವೆ ಮಾಡ್ಕೋಬೇಕು ಅಂತ ಬಲಾತ್ಕಾರ ಮಾಡ್ದ. ಅವನ ಕೆಟ್ಟ ಗುಣ ಕಂಡು ನನ್ನ ತಂಗಿ ಪ್ರೀತಿಸ್ತಾ ಇದ್ದ ನಮ್ಮ ಊರಿನ ಶಾಲಾ ಮೇಸ್ಟ್ರಿಗೆ ಕೊಟ್ಟು ಅವಳು ಮದುವೆ ಮಾಡಿದೆ. ಮಕ್ಕಳಿಗೆ ಅನ್ಯಾಯ ಆಯ್ತು ನಾನು ಸುಮ್ಮನೆ ಇರೋದಿಲ್ಲ. ಈ ಸತ್ಯಮೂರ್ತಿ ಯಾವಾಗ್ಲೂ ಸತ್ಯ ನ್ಯಾಯ ಧರ್ಮಕ್ಕಾಗಿ ಬದುಕಿರೋನು, ಬದುಕ್ತಾ ಇರೋನು, ಮುಂದೆ ಬದುಕೋನು. ಏಯ್ ನಡಿಯ ವಾಪಸ್ಸು, ಆಗ ನನ್ನ ತಂಗಿ ತನಗೆ ದಕ್ಕಲಿಲ್ಲ ಅಂತ ಅಸೂಯೆಗೊಂಡ ಗಿರಿಯಪ್ಪ ವಿನಾಕಾರಣ ನಮ್ಮ ಭಾವನ ಜೊತೆ ಜಗಳ ಶುರು ಮಾಡಿ ಅವ್ರ ಮೇಲೆ ಕೈ ಮಾಡಿ ರಾದ್ದಾಂತ ಮಾಡ್ದ. ಮಿಸ್ಟರ್ ಸತ್ಯಮೂರ್ತಿ, ಸರ್ಕಾರ ಮಕ್ಕಳು ಕೊಡ್ತಾ ಇರೋ ಆಹಾರ ಪದಾರ್ಥಗಳನ್ನ ನೀವು ಕದ್ದು ಮಾರ್ತಾ ಇದ್ದೀರಾ ಅಂತ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ದೂರು ಬಂದಿದೆ. ಆದ್ರಿಂದ ನಿಮಗೆ ಸಸ್ಪೆಂಡ್ ಆರ್ಡರ್. ಒಳಸಂಚು ಮಾಡಿ ಭಾವನ ಕೆಲಸದಿಂದ ತೆಗೆಸಿ ಆನಂದ ಪಟ್ಟ. ಕೆಲಸ ಕಳ್ಕೊಂಡ ಭಾವ ನಮ್ಮನೆಯಲ್ಲಿ ನನ್ನ ತಂಗಿ ಜೊತೆನೇ ಇದ್ದ. ನಮ್ಮನೇಲಿರೋ ಕೆಲಸಗಾರನ್ನೆಲ್ಲ 1,000 ರೂಪಾಯಿ ಕೊಟ್ಬಿಟ್ಟು ತೀರ್ಥಯಾತ್ರೆಗೆ ಹೋಗಿ ಬನ್ನಿ ಅಂತ ರವಾನೆ ಮಾಡ್ಬಿಡೋದು. ಮತ್ತೆ ಈ ಮನೆ ಕೆಲಸ ಯಾರು ಮಾಡ್ತಾರೆ? ಅವ್ರ ಜಾಗಕ್ಕೆ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂದ ಹಾಗೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ರೆ ಸಾಕಪ್ಪ ಇವ್ರ ಸವಾಸ ಅಂತೇಳಿ ಡೊಂಕದಾರಿಲಿ ಟ್ರಂಕ್ ತಗೊಂಡು ಅಂಬೋ ಅಂತ ಓಡೋಗ್ಬಿಡ್ತಾರೆ. ಕೆಲಸದವ್ರಿಗಿಂತ ಕೀಳಾಗಿ ಕಂಡು ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ಆನಂದ ಪಟ್ಟರು ಅವರೆಲ್ಲ. ಈ ಅವಮಾನ ಸಹಿಸದೆ ನಮ್ಮ ಭಾವ ತನ್ನ ಹೆಂಡತಿನೂ ಕರೆದುಕೊಂಡು ಮನೆ ಬಿಟ್ಟು ಹೊರಟೋದ. ಅವರಿಬ್ಬರ ಮೇಲಿನ ದ್ವೇಷದಿಂದ ಅವ್ರನ್ನೇ ಹಿಂಬಾಲಿಸ್ತಿದ್ದ ಗಿರಿಯಪ್ಪ ಸಮಯ ನೋಡಿ ಭಾವನನ್ನ ಕೊಲೆ ಮಾಡಿದ. ಆ ಕೊಲೆನ ನನ್ನ ತಂಗಿ ಮೇಲೆ ಹಾಕಿ ಸಾಕ್ಷಿ ರುಜು ಮಾಡಿದ. ಇಲ್ಲ, ನಾನೇ ಕೊಲೆ ಮಾಡಲಿಲ್ಲ. ನನ್ನ ಗಂಡ ನಾನು ಕೊಲೆ ಮಾಡಲಿಲ್ಲ. ನ್ಯಾಯಸ್ಥಾನದಲ್ಲಿ ನನ್ನ ತಂಗಿಗೆ ನ್ಯಾಯ ಸಿಗಲಿಲ್ಲ. ಅವಳೇ ಕೊಲೆ ಮಾಡಿದಾಳೆ ಅಂತ ನಿರ್ಧರಿಸಿ ಮರಣದಂಡನೆ ಶಿಕ್ಷೆ ವಿಧಿಸಿದ್ರು. ಜಾನಕಿ ಎನ್ನುವ ಖೈದಿಗೆ ಸರ್ವೋಚ್ಚ ನ್ಯಾಯಾಲಯದ ಅಂತಿಮ ತೀರ್ಪಿನ ಪ್ರಕಾರ ನಾಳೆ ಪ್ರಾತಃಕಾಲ 5:46 ಸರಿಯಾಗಿ ಗಲ್ಲು ಶಿಕ್ಷೆಯನ್ನು ಜರುಗಿಸಬೇಕೆಂದು ಈ ಮೂಲಕ ಆದೇಶ ನೀಡಲಾಗಿದೆ. ಏನಾಯ್ತಮ್ಮ? ಸರ್, ಈಕೆ ಗರ್ಭಿಣಿ. ಈಕೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಯಾವ ಪಾಪವನ್ನೂ ಮಾಡದ
ಆ ಭ್ರೂಣಕ್ಕೆ ಶಿಕ್ಷೆ ನೀಡುವ ಅಧಿಕಾರ ಈ ನ್ಯಾಯಾಲಯಕ್ಕೆ ಇಲ್ಲವಾದ್ದರಿಂದ ಈಕೆಗೆ ಹೆರಿಗೆಯಾಗಿ ಜನಿಸಿದ ಶಿಶು ಹಾಲು ತೊರೆಯುವವರೆಗೂ ತದನಂತರ ಆ ಮಗು ಬೆಳೆದು ಸ್ವತಂತ್ರವಾಗಿ ಸಮಾಜದಲ್ಲಿ ಬದುಕುವ ಸಾಮರ್ಥ್ಯ ಪಡೆಯುವವರೆಗೂ ಈಕೆಗೆ ನೀಡಿದ್ದ ಶಿಕ್ಷೆಯನ್ನು ಮುಂದೂಡಲಾಗಿದೆ. ಚಿಕ್ಕ ಮಗುವಾಗಿದ್ದ ನಿನಗೆ ತಂದೆ ತಾಯಿ ಪ್ರೀತಿ ಸಿಗದೆ ಇರೋ ಹಾಗೆ ಮಾಡಿದ್ಲಲ್ಲ ಅನ್ನೋ ಕೋಪಕ್ಕೋಸ್ಕರ ಶಾಶ್ವತವಾಗಿ ನಾನು ಅವಳಿಂದ ದೂರ ಆದೆ. ತಂದೆ ತಾಯಿ ಪ್ರೀತಿನೆಲ್ಲ ನಿನಗ್ ಕೊಟ್ಟೆ. ಇವತ್ತು ನನ್ನ ಮಗಳನ್ನ ನೋಡಿದ್ನಲ್ಲ ಅನ್ನೋ ಸಂತೋಷಕ್ಕಿಂತ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳು ತನ್ನ ತಾಯಿನ ಮೀರಿಸುವಷ್ಟು ದುರಹಂಕಾರಿ ಆದ್ಲಲ್ಲ ಅಂತ ಸಂಕಟ ಆಗ್ತಾ ಇದೆ ಶಿವು, ಸಂಕಟ ಆಗ್ತಾ ಇದೆ. ಯೋಚನೆ ಮಾಡಬೇಡಿ ಮಾವ, ಅವ್ರ ದುರಂಕಾರದ ಕೊಬ್ಬನ್ನ ನಾನು ಅಡಗಿಸ್ತೀನಿ. ಅವ್ರ ಅಟ್ಟಹಾಸನ ಮೆಟ್ಟಿ ನಿಲ್ತೀನಿ. ಅವ್ರು ನಿಮಗೆ ಕೊಟ್ಟ ಹಿಂಸೆ, ವೇದನೆ, ಸಂತಾನ ಅವರು ಅನುಭವಿಸಿ ಕೊರಗ ಹಾಗೆ ಮಾಡ್ತೀನಿ. ಹತ್ತೇರಿ ಜಂಪರ್ ಮೇ ಬಂಪರ್. ಹಲೋ, ನಾನಮ್ಮ ಜನಾರ್ದನ ಶಾಸ್ತ್ರಿ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಸಂಬಂಧ ಏನಾಯ್ತು? ನಿಮ್ ಲೆವೆಲ್ ಮೀರಿಸುವಂತ ಸಂಬಂಧನೇ ಹುಡುಕಿದೀನಿ. ಹುಡುಗ ಯಾರು ಗೊತ್ತಾ? ಅಮೆರಿಕಾದವನು. ನಿಮ್ ಲೆವೆಲ್, ನಿಮ್ ಟೇಸ್ಟ್, ನಿಮ್ ವರ್ಚಸ್ಸು ಹೇಳಿದ ತಕ್ಷಣ ಹುಡುಗ ಓಕೆ ಅಂದ್ಬಿಟ್ಟ. ಅಮೆರಿಕಾ ಹುಡುಗನ ನಮ್ ಸಂಬಂಧ ಇಷ್ಟಪಟ್ಬಿಟ್ರ? ಯಾವಾಗ ಬರ್ತಾರಂತೆ ನಮ್ಮ ಹಳ್ಳಿಗೆ? ಇದೇ ತಿಂಗಳು 27ನೇ ತಾರೀಕು ಅಮೆರಿಕಾದಿಂದ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಹೆಲಿಕಾಪ್ಟರ್ ಅಲ್ಲಿ ಹಾರ್ಕೊಂಡು ನೇರವಾಗಿ ನಮ್ಮನೆಗೆ ಬಂದ್ಬಿಡ್ತಾರ? ಇಲ್ಲಮ್ಮ, ಅಂಬಾಪುರದ ಅಗ್ರಹಾರದಲ್ಲಿ ಲ್ಯಾಂಡ್ ಆಗಿ ಅಲ್ಲಿರೋ UB ಗೆಸ್ಟ್ ಹೌಸ್ ಅಲ್ಲಿ ಇಳ್ಕೋತಾರೆ. ನಾನು ಅವ್ರ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಿಮ್ಮನ್ನಲ್ಲಿ ಕರೆಸ್ಕೊತೀನಿ. ಅಮ್ಮ, ಅಂಬಾಪುರದ ಅನ್ನಪೂರ್ಣೇಶ್ವರಿ ಅವರಿಗೆ ಅಮೆರಿಕಾ ಗಂಡು ಅಲಿಯನಾಗಿ ಬರ್ತಿದ್ದಾನೆ ಅಂತ ಹೇಳಿ 28 ಹಳ್ಳಿಗಳಿಗೂ ಪೋಸ್ಟ್ ಅಂಟಿಸಿ ಡಂಗುರ ಬಾರಿಸಿ ಮೈಕಲ್ಲಿ ಕೂಗಿಸ್ಬಿಡೋಣ. ಕೇಳ್ರಪ್ಪ ಕೇಳ್ರಿ, ಅಂಬಾಪುರದ ಸಾಹುಕಾರ ಅನ್ನಪೂರ್ಣೇಶ್ವರಿಯರ ದೊಡ್ಡ ಮಗಳು ಮಾಲಮ್ಮವ್ರು ನೋಡೋದಿಕ್ಕೆ ಅಮೆರಿಕಾ ಗಂಡು ಹೆಲಿಕಾಪ್ಟರ್ ಹಾರ್ಕೊಂಡು ಬಂದು ಅಗ್ರಹಾರದ ಮೈದಾನದಲ್ಲಿ ಇಳಿತಾ ಇದ್ದಾರಪ್ಪ. ಸಾಹುಕಾರ ಅನ್ನಪೂರ್ಣೇಶ್ವರಿ ಅವರ ಮನೆಗೆ ಅಳಿಯನಾಗಲು ಅಮೆರಿಕಾ ಗಂಡು ಬರುತ್ತಿದ್ದಾರೆ.